ನನ್ನ ಫ್ರೆಂಡು ವಾಟರ್ ಬಿಸ್ನೆಸ್ ಮಾಡೋ ರಮೇಶ ನಿಮ್ಮನ್ನ ಭೇಟಿಯಾಗಕ್ಕೆ ಹೇಳಿದ್ರು. ಏನಪ್ಪ ಬಾಡಿಗೆಗೆ ಮನೆ ಬೇಕಿತ್ತು ಸರ್. ನಿನ್ನ ಹೆಂಡತಿಯಲ್ಲಿ ಬ್ಯಾಚುಲರ್ಸ್ ಮನೆ ಕೊಡಲ್ಲ, ಗಂಡ ಹೆಂಡತಿ ಬಂದ್ರು ಮಾತ್ರ ಮನೆ ಕೊಡೋದು ಅಂತ ನಿಮ್ಮ ಫ್ರೆಂಡ್ ರಮೇಶನ್ಗೆ ಹೇಳಿದ್ನಲ್ಲ, ಹೇಳಿಲ್ವ ಅವನು? ಅದು ಯಾರೇ ಅದು? ಯಾರಪ್ಪ ನೀನು? ರಮೇಶ ಬಾಡಿಗೆ ಕಳಿಸ್ತೀನಿ ಅಂತ ಹೇಳಿದ್ನಲ್ಲ ಅವರು. ಏನಪ್ಪ ನಿನ್ನ ಹೆಸರು? ಕುಮಾರ. ಎಲ್ಲಿ ನೀನ್ ಹೆಂಡತಿ? ಬರ್ತಾಳೆ. ಹೆಂಡ್ತಿನ ಬರ್ತಾಳೆ ಹೋಗ್ತಾಳೆ ಅಂತ ಹೇಳ್ಬಾರ್ದು, ಗೌರವ ಕೊಟ್ಟು ಬರ್ತಾರೆ ಹೋಗ್ತಾರೆ ಅಂತ ಹೇಳ್ಬೇಕು. ಹೇಳಿದ್ದೀನಿ, ಕ್ಷಮಿಸ್ಬಿಡಿ. ಸರಿ ಆಂಟಿ, ನನ್ನ ಹೆಂಡತಿ ನಾಳೆನೇ ಬರ್ತಾರೆ. ನಿನ್ನನ್ನು ಹೇಗಪ್ಪ ನಂಬೋದು? ಆಂಟಿ ಇವತ್ತೊಂದಿನ ನಾನು ನಂಬಿ ನಾಳೆ ನಿಮಗೆ ಗೊತ್ತಾಗುತ್ತಲ್ಲ. ಈಗ ಯಾಕೆ ಕರ್ಕೊಂಡು ಬರಲಿಲ್ಲ? ನಾಳೆ ಬರ್ತಾಳೆ. ಅಲ್ಲ, ನಾಳೆ ಬರ್ತಾರೆ. ಅಂದರೆ ಬಾಡಿಗೆ ಮನೆ ಅಲ್ವಾ, ನಾನು ಬಂದು ಮೊದಲು ಒಂದ್ಸತಿ ನೋಡಿ ಕ್ಲೀನ್ ಮಾಡಿದ್ರೆ ಆಮೇಲೆ ಬರ್ತಾರೆ. ಯಾಕಂದರೆ ಅವ್ರಿಗೆ ಸ್ವಲ್ಪ ಡಸ್ಟ್ ಅಲರ್ಜಿ. ಓ, ಎಲ್ಲಿ ಫೋನ್ ಮಾಡು. ಹಾಂ, ಮಾಡ್ತೀನಿ ಆಂಟಿ. ಹಲೋ ಸಂಜನಾ ಅವರೇ. ಹಾಂ, ನನಗೆ ಮನೆ ಸಿಕ್ತು. ಹಾಂ, ಓನರ್ ಅವ್ರು ತುಂಬ ಒಳ್ಳೆಯವರು. ಹೆಂಡತಿಗೆ ತುಂಬ ಮರ್ಯಾದೆ ಕೊಡಬೇಕು ಅಂತೆಲ್ಲ ಹೇಳಿದ್ದಾರೆ, ನನಗೆ ಕಲಿಸ್ಕೊಟ್ಟಿದ್ದಾರೆ. ಹಾಂ, ನೀವು ನಾಳೆ ಬಂದುಬಿಡ್ತೀರಾ ಅಲ್ವಾ? ಸರಿ ಸರಿ, ಹಾಂ ಆಗಲಿ, ಥ್ಯಾಂಕ್ ಯು. ಬಂದ್ಬಿಡ್ತಾನೆ ಆಂಟಿ. ಜಾಸ್ತಿ ಲಗೇಜ್ ಎಲ್ಲ ತರೋ ಹಾಗಿಲ್ಲ. ಬಾಡಿಗೆ ಬಂದು 9,000, ಅಡ್ವಾನ್ಸು 50,000. ಆಂಟಿ ಹೆಚ್ಚಿಗೆ ಮಾತಾಡ ಹೋಗಿಲ್ಲ. ಓಕೆ ಅಂದ್ರೆ ಓಕೆ, ಇಲ್ಲ ಅಂದ್ರೆ ಹೋಗ್ತಾ ಇರ್ಬೋದು. ಓಕೆ ಆಂಟಿ. ಸರಿ ಬನ್ನಿ, ಬರಪ್ಪ. ನಿಂತ್ಕೊಳ್ಳಿ. ನಾಳೆ ನೀವು ಹೆಂಡತಿ ಬರ್ತಾರ ತಾನೆ?